ನೋಡಿ, ನಥಿಂಗ್ ಇಸ್ ಕನ್ಫ್ಯೂಸಿಂಗ್ ಯು. ಓಕೆ, ಜಸ್ಟ್ ಯು ಕನ್ಫ್ಯೂಸ್ಡ್ ವಿತ್ ದ ನಥಿಂಗ್, ನಥಿಂಗ್ನೆಸ್. ಅರ್ಥ ಆಗ್ತಿದೆಯಲ್ಲ? ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಹಾಗೆ ಹೀಗೆ ಅನ್ಸುತ್ತೆ. ಬಟ್ ಇಲ್ಲಿ ಮನಸ್ಸು ಅಂದರೆ ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಅಂದರೆ ನೀವೇನೇನು ಮಾಡ್ಕೊಂಡಿರ್ತೀರಾ, ಜಸ್ಟ್ ಓಕೆ ಇದು ನನ್ನ ಏನು ಬ್ರೈನ್ ಇದೆ ಇದಷ್ಟೇ, ನನ್ನ ಒಳಗಡೆ ಏನು ಥಾಟ್ಸ್ ಬರ್ತಿದೆ ಇದಷ್ಟೇ ಮನಸ್ಸು ಅಂತ ನೀವು ಅಂದ್ಕೊಂಡಿರ್ತೀರಾ. ನೋ, ಇಟ್ಸ್ ನಾಟ್ ಜಸ್ಟ್ ದ್ಯಾಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಮನಸ್ಸು ಅದು ಒಂದು ರೀತಿ ಸರ್ವವ್ಯಾಪಿ ಆಗಿರುವಂಥದ್ದು, ಸರ್ವ ಶಕ್ತಿ ಇರುವಂಥದ್ದು. ಸರ್ವವ್ಯಾಪಿ ಅಂತ ಹೇಳಿದ್ರೆ ನೀವೇನ್ ಎಕ್ಸಿಸ್ಟೆನ್ಸ್ನ ನೋಡಿರ್ತೀರಾ ಅಲ್ಲಿವರೆಗೂ ಮನಸ್ಸು ಅದು ಹರಡ್ಕೊಂಡಿರುತ್ತೆ. ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಇರುತ್ತೆ ಮನಸ್ಸು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಈ ಮನಸ್ಸಿನ ಏನು ಕಾರ್ಯಗಳೇನೇನಿದೆ, ಮನಸ್ಸಿನಲ್ಲಿ ಹಲವಾರು ವಿಧಗಳಿದೆ. ಓಕೆ, ನಾವು ಅದನ್ನೇ ಅಲ್ವಾ ತಿಳ್ಕೊಂತಾ ಇರೋದು. ಈಗ ಒಂದು ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಿ. ಈಗ ಅದನ್ನ ಕಾನ್ಸಿಯಸ್ ಮೈಂಡ್ ಅಂದ್ರೆ ಜಾಗೃತ ಮನಸ್ಸು. ಈಗ ನೀವು ಏನ್ ಕನ್ವರ್ಸೇಷನ್ ಎವ್ರಿ ಡೇ ಮಾಡ್ತಿರ್ತೀವಿ, ಆ ಒಂದು ಎಚ್ಚರ ಸ್ಥಿತಿಯಲ್ಲಿ ಮಾಡುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇನ್ನೊಂದು ಯಾವುದು, ಈಗ ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್, ಇದು ಸುಪ್ತ ಮನಸ್ಸು, ಅಂತರ್ ಮನಸ್ಸು, ಈ ತರ ತುಂಬಾ ವಿಧಗಳಿಂದ ಕರೀತಾರೆ. ಅಂದ್ರೆ ಜಸ್ಟ್ ಸಬ್ ಕಾನ್ಸಿಯಸ್ ಮೈಂಡ್, ಒಂದು ಡೀಪರ್ ಲೇಯರ್ ಆಗಿರುವಂಥದ್ದು. ಇನ್ನೊಂದು ಅನ್ಕಾನ್ಸಿಯಸ್ ಮೈಂಡ್. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರಜ್ಞಾಹೀನ ಮನಸ್ಸು. ಇಲ್ಲಿ ಈ ಒಂದು ಪ್ರಜ್ಞಾಹೀನ ಮನಸ್ಸು ಅಂತ ಹೇಳಿದ್ರೆ ಏನದು? ಅನ್ಕಾನ್ಸಿಯಸ್ ಮೈಂಡ್ ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಎಮೋಷನ್ ಕೂಡ ಸ್ಟೋರ್ ಆಗಿರುತ್ತೆ. ನಿಮ್ಗೆ ಕೆಲವೊಂದು ವಿಷಯಗಳೇ ಗೊತ್ತಿರೋದಿಲ್ಲ, ಆದ್ರೆ ನೀವು ಆಲ್ಫಾ ಸ್ಟೇಟ್ ಇಂದ ಬೀಟಾ ಇಂದ ಆಲ್ಫಾ, ಆಲ್ಫಾ ಇಂದ ತೀಟಾಗಿ ಈ ತರ ಕನೆಕ್ಟ್ ಆಗಿ ಹೋದಾಗ ನಿಮ್ಗೆ ಅಲ್ಲಿವರೆ ಅರಿವಾಗುತ್ತೆ. ಓಕೆ, ನಿಮ್ಗೆ ಏನು ಡೀಪೆಡ್ ಸಪ್ರೆಸ್ಡ್ ಎಮೋಷನ್ಸ್ ಇದೆ, ಓಕೆ, ಅನ್ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಇದೆ, ಅಥವಾ ನಿಮ್ಮಲ್ಲಿ ಕೆಲವೊಂದು ಟ್ರಾಮಾ ಏನಿದೆ ಇದು ಅನ್ಕಾನ್ಸಿಯಸ್ ಅಲ್ಲಿ ಇರುವಂತದ್ದು, ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಮನಸ್ಸಲ್ಲಿ ಹಲವಾರು ವಿಧಗಳಿವೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನೋಡಿ, ಪ್ರತಿಯೊಂದನ್ನು ಅಷ್ಟೇ. ಈಗ ನಾವು ಎಚ್ಚರ ಆಗಿರ್ತೀವಿ ಅನ್ಕೊಳ್ಳಿ. ಸೊ ಎಚ್ಚರ ಇರ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ನಾವೇನೇನು ಕ್ರಿಯೆಗಳನ್ನ ಮಾಡ್ತಿದೀವಿ ಎಚ್ಚರ ಇದ್ದಾಗೆಲ್ಲ, ಅದನ್ನು ಕೂಡ ಇದು ಜಾಗೃತ ಮನಸ್ಸಿನ ಸ್ಥಿತಿ. ನಾವು ಕೆಲಸ ಮಾಡೋಂಥದ್ದು ಇರ್ಬೋದು, ನಾವು ಟಿವಿ ನೋಡೋದಿರ್ಬೋದು, ಮೊಬೈಲ್ ನೋಡೋದಿರ್ಬೋದು, ಅಥವಾ ವಾಕ್ ಮಾಡೋದಿರ್ಬೋದು, ಸಿನಿಮಾ ನೋಡೋದಿರ್ಬೋದು, ಅಥವಾ ನೀವು ಓದೋದಿರ್ಬೋದು, ಯಾವ್ದಾದ್ರು. ಈಗ ನೀವು ಎಚ್ಚರದಲ್ಲಿ ಇದ್ದೀರಾ, ಮಾತಾಡೋದಿರ್ಬೋದು. ಸೊ ಇದೆಲ್ಲದನ್ನು ಕೂಡ ಜಾಗೃತ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ನೊಂದು ಸುಪ್ತ ಮನಸ್ಸು, ಇದು ಯಾವಾಗ್ಲೂ ಕೂಡ ನಮ್ಗೆ ಸವನ ಮಾಡ್ತಾನೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಾವು ಯಾವಾಗ ಒಂದು ಕಾಮ್ ಆಗಿರ್ತೀವಿ, ಒಂದು ಡೀಪ್ ರಿಲ್ಯಾಕ್ಸೇಷನ್ ಅಲ್ಲಿ ಇರ್ತೀವಿ, ಮೆಡಿಟೇಷನ್ ಮಾಡಿರ್ತೀವಿ. ಓಕೆ, ಇಲ್ಲಿ ಇದು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಈ ಸುಪ್ತ ಮನಸ್ಸಿನಲ್ಲಿ ಏನೇನಿರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಇದುವರೆಗೂ ಕೂಡ ನಿಮ್ಮ ಒಂದು ಮನಸ್ಸಿನಲ್ಲಿ ಏನನ್ನ ಸ್ಟೋರ್ ಮಾಡ್ಕೊಂಡ್ ಬರ್ತಿದ್ದೀರಾ, ರಿಪೀಟೆಡ್ ಆಗಿ ಏನೇನೋ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಎಮೋಷನ್ ಏನಿದೆ, ನಿಮ್ಮ ಫೀಲಿಂಗ್ಸ್ ಏನಿದೆ, ಎಲ್ಲದನ್ನು ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಮ್ಮ ದೇಹದ ಅಂಗಾಂಗಗಳು ಏನೇನಿದೆ ಅದ್ರ ಮೇಲೆ ಕೂಡ ಇದು ಕಾರ್ಯನ ನಿರ್ವಹಿಸ್ತಾ ಇರುತ್ತೆ ಸುಪ್ತ ಮನಸ್ಸು. ತಿಳಿತಲ್ವಾ ನಿಮ್ಗೆ? ಅಂದ್ರೆ ಈಗ ನೋಡಿ, ಈಗ ನಾವು ಮಾತಾಡ್ತಾ ಇದೀವಿ, ಉಸಿರಾಡ್ತಾ ಇದೀವಿ, ಇದು ನೀವ್ ಮಾಡ್ತಿದ್ದೀರಾ? ಇಲ್ಲ, ಆಟೋಮೆಟಿಕಲಿ ಇದು ನಡೀತಾ ಇದೆ, ಹೌದಲ್ವಾ? ಸೊ ಹಾರ್ಟ್ ಬೀಟ್ ಇದಾಗ್ತಾ ಇರೋದು, ಈಗ ನಾವು ಉಸಿರಾಡ್ತಾ ಇರೋದು, ಈಗ ರಕ್ತ ಪರಿಚಲನೆ, ಹೌದಲ್ವಾ? ನಮ್ಮೊಂದು ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಎಲ್ಲದನ್ನು ಕೂಡ ನ್ಯಾಚುರಲಿ ಅದು ಆಗ್ತಾ ಇದೆ ಅಲ್ವಾ? ನಮ್ಮ ಶರೀರದ ಎಲ್ಲಾ ಒಳಗಿನ ಕೆಲಸನೂ ಕೂಡ ಅದೇ ಮಾಡ್ತಿದೆ. ಅಂದ್ರೆ ಇಲ್ಲಿ ನಾವೇನ್ ಕಮೆಂಟ್ ನ ಮಾಡ್ತಿರ್ತೀವಿ, ಸೊ ಅದನ್ನ ಅದು ಪಾಲನೆ ಮಾಡ್ತಾ ಇರುತ್ತೆ. ನೀವೇನ್ ರಿಪೀಟೆಡ್ ಆಗಿ ಹೇಳ್ಕೊಂತ ಇರ್ತೀರಾ, ಅದು ಡಾಮಿನೆಂಟ್ ಆದಾಗ ಸೊ ಅದು ನಿಮ್ಗೆ ರಿಸಲ್ಟ್ ನ ಕೊಡುತ್ತೆ. ಅರ್ಥ ಆಗ್ತಿದಿಲ್ಲ? ಅಂದ್ರೆ ಪ್ರತಿಯೊಂದು ಕೆಲಸಗಳನ್ನ ಇದು ಮಾಡುತ್ತೆ. ಇದು ನಿಮ್ಮ ಓವರ್ ಆಲ್ ಎಲ್ಲದನ್ನು ಕೂಡ, ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಫೀಲಿಂಗ್ಸ್, ನಿಮ್ಮ ಮಾತನಾಡೋದು, ನೀವು ಕೇಳಿಸ್ಕೊಳ್ಳೋದು, ನೀವು ಸೆನ್ಸ್ನ ಮಾಡೋದು, ಪ್ರತಿಯೊಂದು ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಎಲ್ಲದನ್ನು ಕೂಡ ಒಂದು ಮೆಮೊರಿ ಆಗಿ, ಒಂದು ಮೆಮೊರಿ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಉಳಿಯುವಂಥದ್ದು ಇದು. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಇಲ್ಲಿ? ಸೊ ಈ ರೀತಿಯಾಗಿ ಇರುವಂಥದ್ದು ಸುಪ್ತ ಮನಸ್ಸು. ಅಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ತಿಳಿತಲ್ವಾ? ಅಂದ್ರೆ ನಿಮ್ಮ ಒಂದು ಭಾವನೆಗಳ ಸಂಗ್ರಹನೂ ಕೂಡ ಇದ್ರಲ್ಲಿ ಆಗುವಂಥದ್ದು. ಓಕೆ, ಜೊತೆಗೆ ನಿಮ್ಗೆ ಏನೇನ್ ಬೇಕು ನಿಮ್ಮ ಒಂದು ಜೀವನದಲ್ಲಿ ಅದನ್ನು ಕೂಡ ಇದು ಪೂರೈಸುತ್ತೆ. ಅಂದ್ರೆ ಇದು ನಿಮ್ಗೆ ಫ್ರೆಂಡ್ ಆಗಿನೂ ಕೂಡ ಕೆಲಸನ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ನಿಮ್ಮ ಮನಸ್ಸಿನಲ್ಲಿ ಬೇಡವಾದ ಏನೇ ವಿಚಾರಗಳಿದ್ರು ಕೂಡ ಅದನ್ನ ತೆಗೆದಾಕಕ್ಕೂ ಕೂಡ ಈ ಒಂದು ಸುಪ್ತ ಮನಸ್ಸು ಕೆಲಸನ ಮಾಡುತ್ತೆ. ಸೊ ನಿಮ್ಮ ಎಲ್ಲಾ ಇದಕ್ಕೂ ಕೂಡ ಸ್ಪಂದಿಸುತ್ತೆ. ಓಕೆ, ನಿಮ್ಮ ಡಿಸೈರ್ಸ್ಗಳು ಏನೇನಿದೆ, ನೀವು ಹೆಚ್ಚೆಚ್ಚು ಸುತ್ತ ಮನಸ್ಸಿನ ವಿಚಾರವಾಗಿ ಕೆಲಸ ಮಾಡಿದಷ್ಟು, ಅದಕ್ಕೆ ಹೇಳೋದು ಅಫರ್ಮೇಷನ್, ವಿಜುವಲೈಸೇಷನ್ ಇದೆಲ್ಲ ಮಾಡ್ತಾ ಬನ್ನಿ ಅಂತ ಹೇಳೋದು ಅದಕ್ಕೇನೆ. ಸೊ ಇದನ್ನ ಹೆಚ್ಚೆಚ್ಚು ಮಾಡ್ತಾ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ನೀವು ಹೆಚ್ಚೆಚ್ಚು ಮಾಡ್ತಾ ಈ ಒಂದು ಹೊರಗಿನ ಇನ್ನರ್ ಯೂನಿವರ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಔಟರ್ ಯೂನಿವರ್ಸ್ ಅಲ್ಲಿ ಅದನ್ನ ಪಡಿತೀರಾ. ಇನ್ನರ್ ಯೂನಿವರ್ಸ್ ಅಂತ ಹೇಳಿದ್ರೆ ಏನು? ನಿಮ್ಮ ಒಂದು ಮನಸ್ಸಿನ ಭಾವ, ನಿಮ್ಮ ಒಂದು ಮನಸ್ಸಿನ ಸ್ಟೇಟ್,
ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಮನಸ್ಸಿನ ಒಳಗಡೆ ಇನ್ನರ್ ಇಲ್ಲಿ ಹೆಚ್ಚು ವರ್ಕ್ ಮಾಡಿದಷ್ಟನ್ನು ಕೂಡ ನೀವು ಔಟರಲ್ಲಿ ರಿಸಲ್ಟ್ನ ಪಡಿತೀರಾ. ಸೊ ಯು ಆರ್ ಆಲ್ವೇಸ್ ಪವರ್ಫುಲ್, ಯು ಆರ್ ಆಲ್ವೇಸ್ ಸ್ಟ್ರಾಂಗ್. ಅದನ್ನ ನೀವು ತಿಳ್ಕೊಬೇಕು. ಜಸ್ಟ್ ಅಸ್ಯೂಮ್ ದ ಬೆಸ್ಟ್ ಲೈಫ್. ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ? ಥ್ಯಾಂಕ್ ಯು ಸೊ ಮಚ್ ಆಲ್. ಟೇಕ್ ಕೇರ್.